ನಾನು ಪೃಥ್ವಿ ಅವ್ರ ಜೊತೆ ಕೆಲಸ ಮಾಡಿರಲಿಲ್ಲ. ನಾನು ಅವರು ತುಂಬ ವರ್ಷದಿಂದ ಪರಿಚಯ. ಈ ಪರಿಚಯ ಗೆಳೆತನ ಬೇರೆ, ಕೆಲಸ ಮಾಡೋವಾಗ ಒಂದು ಕ್ಲೋಸ್ನೆಸ್ ಶುರು ಆಗುತ್ತಲ್ಲ, ಆ ಥರದ ಕ್ಲೋಸ್ನೆಸ್ ಶುರು ಆಯಿತು. ಇನ್ನು ಕಾವ್ಯ ಅಮ್ಮನ್ನ ನೋಡಿದಾಗ ಭಾಳ ನನಗೆ ಒಂದು ಪೂಜ್ಯ ಭಾವನೆ ಬಂತು. ನಾವಿಬ್ಬರು ಅವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಡು ದಿವಸ ಶೂಟಿಂಗ್ ಮಾಡ್ತಾಯಿದ್ವಿ. ಹಾಗಾಗಿ ತೆರೆ ಮೇಲೆ ಏನೇ ಕಾಣಿಸಿದ್ರು ಅದರ ಅರ್ಧ ಕಾಂಟ್ರಿಬ್ಯೂಷನ್ನು ಕಾವ್ಯ ಅವರ ಆಶೀರ್ವಾದದಿಂದ, ರಾಜು ಅವರ ರೈಟಿಂಗಿಂದ, ಅಮ್ಮ ಪ್ರೊಡ್ಯೂಸ್ ಮಾಡಿದ್ರಿಂದ, ನಮ್ಮದೇನು ಇಲ್ಲ ಇಬ್ಬರು. ಹೀಗೆ ಕಾವ್ಯ ಅವ್ರಿಗೆ ಯಾಕೆ ಹಂಗೆ ಹೇಳಿದ್ರು ಅಂತ ಅರ್ಥ ಆಯ್ತು ಸರ್. ನೋಡಿದ್ರ ಏನು ಗೊತ್ತೇನಮ್ಮ, ಈ ಸೈಲೆಂಟ್ ಆಗಿರೋನ್ನ ನಾನು ನಂಬಲ್ಲ. ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ನಮ್ಮ ಯಜಮಾನ್ರು ನೋಡಿದ್ರೆ ಮದುವೆಯಾಗಿ 40 ವರ್ಷ ಆಯಿತು. ಇವತ್ತಿಗೂ ನನ್ನ ತಂಗಿರು, ಯಾರು ಬೇಡ, ನನ್ನ ಸ್ವಂತ ತಂಗಿರು, ಇಡೀ ನೀನು ಏನೇ ಮಾಡ ಅವ್ರು ನನ್ನ ತಂಗಿರು ಒಪ್ಕೊಳ್ಳಲ್ಲ. ಇಲ್ಲ ನಮ್ಮ ಭಾವ ಒಳ್ಳೆಯವರು, ನೀನೇ ಕೆಟ್ಟವಳು, ಅಷ್ಟು ಪಕ್ಕ ಇರ್ತಾರೆ ನಮ್ಮ ಯಜಮಾನ್ರು. ನಮ್ಮ ಯಶುನೇ ಮಾತಾಡ್ಕೊಂಡಿದ್ದೀವಿ ಎಷ್ಟೋ ಸರಿ. ಮಮ್ಮಿ ಡ್ಯಾಡಿನ ಹೊರ್ಗಡೆಯವ್ರಿಗೆ ಯಾರು ಕಂಡುಹಿಡಿಯಲ್ಲ, ಬಟ್ ನಿನಗೆ ನಮ್ಮ ನಂದಿನಿನೂ ಅಷ್ಟೇನು ಅವಳಿಗೆ ರೇಗಲ್ಲ. ಅವರು ನಮ್ಮಿಬ್ಬರಿಗೆ ಕೊಡ್ತಾರಲ್ಲ, ಅಷ್ಟು ಅವಾಜ್ ಆಗ್ತಾರಲ್ಲ. ಆಮೇಲೆ ಆ ಸ್ಟಿಕ್ನೆಸ್ ಎಲ್ಲ ನಾನು ಯಶು ಅನುಭವಿಸಿದ್ದೀವಿ. ಈಗಲೂ ನಿನ್ನೇನೋ ನನ್ನ ತಂಗಿ ಏನು 15 ದಿವಸದಿಂದ ಇಲ್ಲೇ ಇದೆಯಾ ಭಾವ ಏನು ಮಾಡ್ಕೊಂಡವ್ರು ಅಂತ ಅವ್ರ ಮೇಲೆ ಅಷ್ಟು ಪ್ರೀತಿ. ನನಗೆ ಹಿಂಗಿರೋರನ್ನ ನಾನು ಅವರು ನಂಬಲ್ಲ. ನಾನು ಹೆಂಗೆ ಅಂದರೆ ನನಗೆ ಸ್ವತಃ ಎಕ್ಸ್ಪೀರಿಯೆನ್ಸು, ಅಷ್ಟು ಅನುಭವ. ಇವತ್ತಿಗೂ ನಮ್ಮ ಫ್ರೆಂಡ್ ಸರ್ಕಲೆಲ್ಲ ಅಂಕಲ್ ತುಂಬ ಒಳ್ಳೆಯವರು, ಅಂಕಲ್ ತುಂಬ ಒಳ್ಳೆಯವರು ಅಂತಲೇ ನನ್ನೇ ಕೆಟ್ಟವಳು. ಆ್ಯಕ್ಚುಲಿ ಎಷ್ಟು ಹೇಳ್ತಾ ಇದ್ದಮ್ಮ, ಎಲ್ಲದಕ್ಕೂ ಪಾಪ ನೀನು ಒಳ್ಳೆಯವರು, ನಮ್ಮ ಡ್ಯಾಡಿಗೆ ಒಳ್ಳೇದು ಕೊಡ್ತಾವ್ರಿ ಅಂತ. ಅಂದರೆ ಗೊತ್ತಾಗಲ್ಲ, ಅದು ಅಷ್ಟು ಚೆನ್ನಾಗಿರ್ತಾರೆ.